ಒಮ್ಮೆ ರೈತ ತನ್ನ ಇಬ್ಬರು ಪುತ್ರರನ್ನು ಕರೆದು ನಿಮ್ಮ ಅಕ್ಕನನ್ನು ಆಳವಾದ ಬಾವಿಗೆ ತಳ್ಳಿ ಬಾ ಎಂದು ಹೇಳಿದನು. ಅದಕ್ಕೆ ಕಾರಣ ಏನೆಂದರೆ ಆ ರೈತನ ಮಗಳು ಹಳ್ಳಿಯ ಒಬ್ಬ ಯುವಕನನ್ನು ಪ್ರೀತಿಸುತ್ತಿದ್ದಳು. ಈ ವಿಷಯ ತಂದೆಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ತಂದೆಯ ಮಾತನ್ನು ಕೇಳಿದ ಕೂಡಲೇ ಇಬ್ಬರು ಪುತ್ರರು ತಮ್ಮ ಅಕ್ಕನನ್ನು ಹಳ್ಳಿಯ ಹೊರಗಿನ ಆಳವಾದ ಮತ್ತು ಕತ್ತಲೆಯಾದ ಬಾವಿಯ ಬಳಿಗೆ ಕರೆದೊಯ್ದರು. ಅವರು ಆಕೆಯನ್ನು ಬಾವಿಯೊಳಗೆ ತಳ್ಳಿದರು. ಆ ಹುಡುಗಿ ಬಾವಿಯ ಆಳಕ್ಕೆ ಬೀಳುತ್ತಿದ್ದರೆ ಇಬ್ಬರು ಪುತ್ರರು ನಗುತ್ತಾ ಮನೆಗೆ ಮರಳಿದರು. ಅದೇ ಸಮಯದಲ್ಲಿ ಬಾವಿಯ ಬಳಿ ಹುಲ್ಲು ಮೇಯುತ್ತಿದ್ದ ಆಕಳಿಗೆ ಯಾರೋ ಕಿರುಚುತ್ತಿರುವ ಶಬ್ದ ಕೇಳಿಸಿತು. ಆ ಹಸು ಭಯದಿಂದ ಬೆಚ್ಚಿಬಿದ್ದಿತು. ನಂತರ ಬಾವಿಯ ಹತ್ತಿರ ಬಂದಿತು. ಒಂದು ಕ್ಷಣವೂ ಯೋಚಿಸದೆ ಆ ಹಸು ಬಾವಿಯೊಳಗೆ ಜಿಗಿಯಿತು. ಬಾವಿಯ ಆಳದಲ್ಲಿ ವಿಷಪೂರಿತ ಜೇಡಗಳು ಆ ಹುಡುಗಿಯನ್ನು ಕಚ್ಚಲು ಪ್ರಾರಂಭಿಸಿದ್ದವು. ತೀವ್ರವಾದ ನೋವಿನಿಂದಾಗಿ ಅವಳು ಪ್ರಜ್ಞೆ ತಪ್ಪಿದಳು. ಅಷ್ಟರಲ್ಲಿ ಆ ಹಸು ಒಂದು ರಹಸ್ಯ ಸುರಂಗದ ಮೂಲಕ ಹುಡುಗಿಯ ಹತ್ತಿರ ತಲುಪಿತು. ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿತು. ಆದರೆ ಅವಳು ಆಗಲೇ ಪ್ರಜ್ಞೆ ತಪ್ಪಿದಳು. ಹಸು ಕಣ್ಣೀರು ಹಾಕುತ್ತಾ ಶಿವನನ್ನು ಪ್ರಾರ್ಥಿಸಿತು. ಭಕ್ತಿಯನ್ನು ಮೆಚ್ಚಿ ಶಿವನು ತನ್ನ ದಿವ್ಯ ರೂಪದಲ್ಲಿ ಬಾವಿಯ ಬಳಿ ಪ್ರತ್ಯಕ್ಷನಾದನು. ತನ್ನ ದಿವ್ಯ ಶಕ್ತಿಯಿಂದ ಬಾವಿಯೊಳಗೆ ಇಳಿದು ಹುಡುಗಿಯ ಬಳಿ ಬಂದನು. ಶಿವನು ತನ್ನ ಶಕ್ತಿಯಿಂದ ಆ ಹುಡುಗಿಯನ್ನು ರಕ್ಷಿಸಿದನು. ಕೂಡಲೇ ಹುಡುಗಿ ಎದ್ದು ನಿಂತಳು. ನಂತರ ಶಿವನು ರೈತನ ಮುಂದೆ ಪ್ರತ್ಯಕ್ಷನಾಗಿ ಹೀಗೆ ಹೇಳಿದನು: ಪ್ರೀತಿಸುವುದು ತಪ್ಪಲ್ಲ. ಎದುರಿಗಿರುವ ವ್ಯಕ್ತಿ ಪ್ರಾಮಾಣಿಕನಾಗಿದ್ದರೆ ಪ್ರೀತಿ ಪವಿತ್ರವಾದುದು. ಈ ಶಿವಮಹಿಮೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ತಪ್ಪದೇ ಲೈಕ್ ಮಾಡಿ.